ಪ್ರಿಯ ವಿದ್ಯಾರ್ಥಿಗಳೇ, ತರಗತಿ 9 ವಿಷಯ ಕನ್ನಡ ವಿಭಾಗವನ್ನು ಕನ್ನಡದ ಮೌಲ್ವಿ. ಕನ್ನಡದ ಮೌಲ್ವಿ ಅಂತಕ್ಕಂಥದ್ದು ಗುರುರಾಮ್ ಸ್ವಾಮಿ ಅಯ್ಯಂಗಾರವರು ಬರೆದಿರ್ತಕ್ಕಂಥದ್ದು. ಈ ಕನ್ನಡದ ಮೌಲ್ವಿ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಧರ್ಮ ಸಮನ್ವಯತೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಧರ್ಮ ಸಮನ್ವಯತೆ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಜಾತ್ಯತೀತ ರಾಷ್ಟ್ರ, ಅದು ಹಲವಾರು ಜಾತಿಗಳ ಹಲವಾರು ಧರ್ಮಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಹಾಗಾಗಿ ಇಲ್ಲಿ ಎಲ್ಲ ಧರ್ಮದವರು ಕೂಡ ವಾಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದು ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಜೈನ, ಪಾರಸಿಕ, ಹೀಗೆ ಹಲವಾರು ಜನಾಂಗದವರು ವಾಸ ಮಾಡ್ತಾ ಇರ್ತಕ್ಕಂಥವನ್ನ ಕಾಣ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ನಾವು ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಾವೆಲ್ಲರನ್ನು ಏನಂತ ಕರೀತೀವಿ, ಭಾರತೀಯರು ಅಂತ ಕರೀತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯ ರೀತಿಯಲ್ಲಿ ಐಕ್ಯತೆಯಿಂದ ಬಾಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಸಾರುವ ಸಲುವಾಗಿ ಇಲ್ಲಿ ಈ ಒಂದು ಕನ್ನಡದ ಮೌಲ್ವಿ ಅಂತಕ್ಕಂಥ ಗದ್ಯ ಭಾಗವನ್ನು ಗುರುರಾಮ್ ಸ್ವಾಮಿ ಅಯ್ಯಂಗಾರವರು ಬರೆದಿರ್ತಕ್ಕಂಥವನ್ನ ಕಾಣ್ತೀವಿ. ಇಲ್ಲಿ ಮೌಲ್ವಿ ಅಂತ ಹೇಳಿದ್ರೆ ಇಸ್ಲಾಂ ಧರ್ಮದ ಗುರು ಅಂತೇಳಿ ಕರೀತಾರೆ. ಇಸ್ಲಾಂ ಧರ್ಮವನ್ನು ಬೋಧನೆ ಮಾಡ್ತಕ್ಕಂಥವನು, ಉಪದೇಶ ಮಾಡ್ತಕ್ಕಂಥವನು ಗುರು ಅಂತೇಳಿ ಕರೀತಾರೆ. ಆ ವ್ಯಕ್ತಿ ಕನ್ನಡದಲ್ಲಿ ಯಾವ ರೀತಿ ಪಾಂಡಿತ್ಯವನ್ನು ಹೊಂದಿದ್ದ, ಪ್ರೌಢಿಮೆಯನ್ನು ಹೊಂದಿದ್ದ ಅಂತಕ್ಕಂಥದ್ದನ್ನು ಸ್ವತಃ ಈ ಗುರುರಾಮ್ ಸ್ವಾಮಿ ಅಯ್ಯಂಗಾರ್ ಮತ್ತು ಮೌಲ್ವಿ ಇವರಿಬ್ಬರ ಸಂಭಾಷಣೆಯನ್ನು ಈ ಒಂದು ಭಾಗದಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಮೊದಲಿಗೆ ನಾವು ಈ ಒಂದು ಗುರುರಾಮ್ ಸ್ವಾಮಿ ಅಯ್ಯಂಗಾರವರ ಕವಿ ಪರಿಚಯವನ್ನು ತಿಳ್ಕೊಳ್ಳೋಣ. ನೋಡಿ, ಕವಿ ಪರಿಚಯ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಗುರುರಾಮ್ ಸ್ವಾಮಿ ಅಯ್ಯಂಗಾರವರು ಕ್ರಿಸ್ತಶಕ 1904, ಇವರು ಹಾಸನ ಜಿಲ್ಲೆಯ ಗೊರೂರಿನವರು. ಇವರು ಕ್ರಿಸ್ತಶಕ 1904ರಲ್ಲಿ ಹಾಸನ ಜಿಲ್ಲೆಯ ಗೊರೂರಿನಲ್ಲಿ ಜನಿಸ್ತಾರೆ. ಗಾಂಧೀಜಿಯವರ ನೇರ ಸಂಪರ್ಕ ಹೊಂದಿದ್ದ ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿದ್ದರು. ಇವರು ಗಾಂಧೀಜಿಯವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು, ನೇರ ಸಂಪರ್ಕವನ್ನು ಇಟ್ಕೊಂಡಿದ್ರು. ಅವ್ರ ಜೊತೆ ಹೋಗಿ ಮಾತಾಡ್ತಾ ಇದ್ರು, ಅಂದಿನ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಅವ್ರ ಜೊತೆ ಒಡನಾಟವನ್ನು ಇಟ್ಕೊಂಡು ಇದ್ರು. ಅಂತಹ ಸಂದರ್ಭದಲ್ಲಿ ಇವರು ಗುಜರಾತ್ ವಿದ್ಯಾಪೀಠದ ವಿದ್ಯಾರ್ಥಿಯಾಗಿ ಇದ್ದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಲ್ಲದೆ ಗಾಂಧಿ ತತ್ವದ ಪ್ರಸಾರದಲ್ಲಿ ತೊಡಗಿದರು. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧವಾಗಿ, ಬ್ರಿಟಿಷರನ್ನು ಹೊರದಬ್ಬದ ಸಲುವಾಗಿ ಹಲವಾರು ಚಳವಳಿಗಳನ್ನು ಮಾಡಿದರು. ಅವರ ವಿರುದ್ಧವಾಗಿ ಅಹಿಂಸಾತ್ಮಕ ಹೋರಾಟವನ್ನು ಮಾಡಿದರು. ಅಂಥ ಚಳವಳಿಗಳಲ್ಲಿ, ಅಂಥ ಸ್ವತಂತ್ರ ಹೋರಾಟದಲ್ಲಿ ಇವರು ಕೂಡ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ಅವರ ಗಾಂಧಿಯವರ ತತ್ವಗಳೇನಿದೆಯೋ, ಅಹಿಂಸಾ ತತ್ವ, ಅಸತ್ಯ ಅಹಿಂಸೆ ಅಂತಕ್ಕಂಥ ತತ್ವಗಳೇನಿದೆಯೋ ಆ ತತ್ವಗಳನ್ನು ಕೂಡ ಇಡೀ ಜನತೆಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ರು. ಕನ್ನಡ ನವೋದಯ ಗದ್ಯದ ಪ್ರಮುಖ ಲೇಖಕರಾದ ಇವರು ಸಣ್ಣ ಕಥೆ, ಪ್ರಬಂಧ, ಪ್ರವಾಸ ಕಥನ, ಕಾದಂಬರಿ, ಜೀವನ ಚರಿತ್ರೆ, ಅನುವಾದ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಇವರನ್ನು ಕನ್ನಡದ ನವೋದಯ ಕವಿಗಳಲ್ಲಿ ಒಬ್ಬರು ಅಂತೇಳಿ ಕರಿತೀವಿ. ಕನ್ನಡದ ನವೋದಯ ಕವಿಗಳಲ್ಲಿ ಒಬ್ಬರು ಅಂತೇಳಿ ಕರಿತೀವಿ. ಇವರು ಹಲವಾರು ಸಣ್ಣ ಕಥೆಗಳನ್ನು ಬರೆದಿದ್ದಾರೆ, ಪ್ರಬಂಧಗಳನ್ನು ಬರೆದಿದ್ದಾರೆ, ಪ್ರವಾಸ ಕಥನವನ್ನು ಬರೆದಿದ್ದಾರೆ, ಕಾದಂಬರಿ, ಜೀವನ ಚರಿತ್ರೆ, ಉತ್ಕೃಷ್ಟವಾಗಿರ್ತಕ್ಕಂಥ ಬೇರೆ ಭಾಷೆಯಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಕನ್ನಡ ಭಾಷೆಗೆ ಅನುವಾದವನ್ನು ಕೂಡ ಮಾಡಿರ್ತಕ್ಕಂಥವನ್ನು ನಾವು ಕಾಣ್ತೀವಿ. ಹೀಗೆ ಹಲವಾರು ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವನ್ನು ನಾವಲ್ಲಿ ಕಾಣ್ತೀವಿ. ಇವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂತ ಹೇಳಿದ್ರೆ ಗರುಡುಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮೂರಿನ ರಸಿಕರು, ಇವು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ಒಂದ್ಸಗೆ ಇವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಅಂತ ಹೇಳಿದ್ರೆ ಗರುಡುಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮೂರಿನ ರಸಿಕರು, ಇವು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು. ಅಲ್ಲದೆ ಮತ್ತೊಂದು ಕೃತಿ ಅಂತ ಹೇಳಿದ್ರೆ ಅಮೇರಿಕದಲ್ಲಿ ಗೊರೂರು ಅಂತಕ್ಕಂಥ ಕೃತಿ. ಇದು ಪ್ರವಾಸ ಕಥನವಾಗಿದೆ. ಪ್ರವಾಸವನ್ನು ಅಮೇರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಇವರು ಸ್ವತಃ ಹೋದಂಥ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಕೃತಿ. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಸಿಕ್ಕಿರ್ತಕ್ಕಂಥವನ್ನು ನಾವು ಕಾಣ್ತೀವಿ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಫಿಲಿಪ್ ಪದವಿ ಅಂತಕ್ಕಂಥ ಪದವಿಯೂ ಕೂಡ ಇವರು ಪಡ್ಕೊಂಡಿದ್ದಾರೆ. ಮತ್ತು ಇವರು 1967ರಲ್ಲಿ ತರೀಕೆರೆಯಲ್ಲಿ ನಡೆದಂಥ ಜಾನಪದ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅಲ್ಲದೆ 1982ರಲ್ಲಿ ಶಿರ್ಸಿಯಲ್ಲಿ ಸಮಾವೇಶಗೊಂಡಿದ್ದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಈ ಪ್ರಸ್ತುತ ಈ ಪಾಠವನ್ನು ಅವರ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅಂತಕ್ಕಂಥ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥವನ್ನು ನಾವಲ್ಲಿ ಕಾಣ್ತೀವಿ.
ಇಷ್ಟು ಅಂಶಗಳನ್ನು ನೀವು ಕವಿ ಪರಿಚಯದಲ್ಲಿ ತಿಳ್ಕೋಬೇಕು. ನೋಡಿ, ಇನ್ನೊಂದು ಸಾರಿ ಯಾವ್ಯಾವ ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಕೋಬೇಕು ಅಂತಕ್ಕಂಥದ್ದನ್ನು ನೋಡಿ ಗಮನಿಸಿ. ಮೊದಲಿಗೆ ಕವಿ ಹೆಸರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಸ್ಥಳ ಒಂದು ಹಾಸನ ಜಿಲ್ಲೆಯ ಗೊರೂರು. ಕಾಲ ಜನನ ಕ್ರಿಸ್ತಶಕ 1904. ಕೃತಿಗಳು: ಗರುಡುಗಂಬದ ದಾಸಯ್ಯ, ಮೆರವಣಿಗೆ, ಪುನರ್ಜನ್ಯ, ಹೇಮಾವತಿ ತೀರದಲ್ಲಿ, ನಮ್ಮೂರಿನ ರಸಿಕರು, ಅಮೆರಿಕದಲ್ಲಿ ಬರುವುದು ಇತ್ಯಾದಿ ಕೃತಿಗಳನ್ನು ಬರೆದಿರ್ತಕ್ಕಂಥದ್ದು. ಇವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಡಿಲಿಟ್ ಅಂತ ಗೌರವ ಡಿಲಿಟ್ ಪದವಿ ಅಂತಕ್ಕಂಥದ್ದು ದೊರೆತಿರ್ತಕ್ಕಂಥವನ್ನ ಕಾಣ್ತೀವಿ. ಹಾಗೆ ಪ್ರಶಸ್ತಿ ಅಂತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ದೊರೆತಿದೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿ ಬರುವುದು ಅಂತಕ್ಕಂಥ ಕೃತಿಗೆ ಇದು ದೊರೆತಿರ್ತಕ್ಕಂಥವನ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತಕ್ಕಂಥವನ್ನ ಕಾಣ್ತೀವಿ. ಅಷ್ಟೇ ಅಲ್ಲ, ಇವರು 1967ರಲ್ಲಿ ತರೀಕೆರೆಯಲ್ಲಿ ನಡೆದಿರ್ತಕ್ಕಂಥ ಜಾನಪದ ಸಮ್ಮೇಳನ ಏನಿದೆಯೋ ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿಕೊಂಡಿದ್ರು. ಹಾಗೆ 1982ರಲ್ಲಿ ಸಿರ್ಸಿಯಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಏನಿದೆಯೋ ಆ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದು. ಹಾಗೆ ಆಕಾರ ಗ್ರಂಥ ಅಂತ ಹೇಳಿದ್ರೆ ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು ಅಂತಕ್ಕಂಥ ಕೃತಿಯಿಂದ ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವನ್ನ ಕಾಣ್ತೀವಿ. ಅದು ಕನ್ನಡದ ಮೌನಿ ಅಂತಕ್ಕಂಥ ಭಾಗವನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥವನ್ನ ನಾವು ಕಾಣ್ತೀವಿ. ಇಷ್ಟು ಅಂಶಗಳನ್ನು ನೀವು ಕವಿ ಪರೀಕ್ಷೆಯಲ್ಲಿ ತಿಳ್ಕೋಬೇಕು. 3 ಅಂಕದ ಪ್ರಶ್ನೆಗಳು ಬರುತ್ತೆ. ಗದ್ಯ ಭಾಗದಲ್ಲಿ 3, ಪದ್ಯ ಭಾಗದಲ್ಲಿ 3 ಅಂಕದ ಪ್ರಶ್ನೆ ಇರುತ್ತೆ. ಹಾಗಾಗಿ ನೀವು ಕವಿ ಪರೀಕ್ಷೆಯನ್ನು ತಿಳ್ಕೊಂಡು ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು. ಓಕೆ, ಈಗ ಪದ್ಯ ಭಾಗಕ್ಕೆ ಹೋಗೋಣ. ಏನಿದೆ ಅಂತ ಹೇಳಿ ನೋಡಿ. ಗದ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಕನ್ನಡದ ಮೌಲ್ವಿ ಅಂತಕ್ಕಂಥದ್ದು ಗದ್ಯ ಭಾಗದಲ್ಲಿ ಯಾವ ಪ್ರಕಾರದಲ್ಲಿ ಇದೆ ಅಂತಕ್ಕಂಥದ್ದು ತಿಳ್ಕೊಬೇಕು. ಯಾವ ಪ್ರಕಾರದಲ್ಲಿ ಇದೆ? ಗದ್ಯ ಸಾಹಿತ್ಯವನ್ನು ತಗೊಂಡ ಹಲವಾರು ಪ್ರಕಾರಗಳನ್ನು ಕಾಣ್ತೀವಿ. ಕಥೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಕಾದಂಬರಿಗಳಾಗಿರ್ಬೋದು, ಹೌದಲ್ಲ, ಹೀಗೆ ಹಲವಾರು ವಿವಿಧ ಪ್ರಕಾರಗಳನ್ನು ಕಾಣ್ತೀವಿ. ಅಂಥ ಪ್ರಕಾರಗಳಲ್ಲಿ ಇದು ಯಾವ ಪ್ರಕಾರಕ್ಕೆ ಸೇರಿದೆ? ಕನ್ನಡ ಮೌಲ್ವಿ ಅಂತಕ್ಕಂಥ ಗದ್ಯ ಪಾಠ ಅಂತಕ್ಕಂಥದ್ದು ಇದು ಗದ್ಯ ಸಾಹಿತ್ಯದಲ್ಲಿ ಸಣ್ಣ ಕಥೆಯ ಪ್ರಕಾರಕ್ಕೆ ಸೇರಿರ್ತಕ್ಕಂಥವನ್ನ ಕಾಣ್ತೀವಿ. ಸಣ್ಣ ಕಥೆ ಅಂತಕ್ಕಂಥ ಪ್ರಕಾರಕ್ಕೆ ಸೇರಿರ್ತಕ್ಕಂಥವನ್ನ ಕಾಣ್ತೀವಿ. ಈ ಸಣ್ಣ ಕಥೆಯಲ್ಲಿ ಹೆಸರಾಗಿರ್ತಕ್ಕಂಥ ಕವಿಗಳು ಅಥವಾ ಪ್ರಮುಖರಾಗಿರ್ತಕ್ಕಂಥ ಕವಿಗಳು ಯಾರು ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯಶವಂತ ಚಿತ್ತಾಲ, ಅನುಪಮಾ ನಿರಂಜನ, ಸಾರಾ ಅಬುಕ್ಕರ್ ಇವರು ಪ್ರಮುಖರಾಗಿರ್ತಕ್ಕಂಥವರು. ಸಣ್ಣ ಕಥೆಯಲ್ಲಿ ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀವು. ಮಾಸ್ತಿ ವೆಂಕಟೇಶ ಅಯ್ಯಂಗಾರನ್ನ ನಾವು ಸಣ್ಣ ಕಥೆಗಳ ಜನಕ ಅಂತೇಳಿ ಕರಿತೀವಿ. ಸಣ್ಣ ಕಥೆಗಳ ಜನಕ ಅಂದ್ರೆ ಯಥೇಚ್ಛವಾಗಿ ಮೊಟ್ಟ ಮೊದಲಿಗೆ ಸಣ್ಣ ಕಥೆಗಳನ್ನು ಯಥೇಚ್ಛವಾಗಿ ರಚನೆ ಮಾಡಿ ತೋರಿಸ್ಕೊಟ್ಟಂಥವ್ರು, ಸಾಹಿತ್ಯ ಪ್ರಕಾರದಲ್ಲಿ ತೋರಿಸ್ಕೊಟ್ಟಂಥ ವ್ಯಕ್ತಿ ಅಂತ ಹೇಳಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಹಾಗಾಗಿ ಇವರನ್ನ ಸಣ್ಣ ಕಥೆಗಳ ಜನಕ ಅಂತೇಳಿ ಕರಿತೀವಿ. ಪ್ರಶ್ನೆ ಬರ್ಬೋದು, ಸಣ್ಣ ಕಥೆಗಳ ಜನಕ ಯಾರು ಅಂತ ಕೇಳಿದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನೆನಪಿಟ್ಕೋಬೇಕು. ಅವರು ಅಷ್ಟೇ ಅಲ್ಲ, ಇವರು ಯಶವಂತ ಚಿತ್ತಾಲ, ಅನುಪಮಾ ನಿರಂಜನ್, ಸಾರಾ ಅಬುಕ್ಕರ್ ಇವರು ಪ್ರಮುಖರಾಗಿರ್ತಕ್ಕಂಥ ವ್ಯಕ್ತಿಗಳು. ಯಾವುದಲ್ಲಿ? ಸಣ್ಣ ಕಥೆಯ ಪ್ರಕಾರದಲ್ಲಿ. ಈ ಒಂದು ಭಾಗ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಿದ್ರೆ ಗದ್ಯ ಭಾಗದಲ್ಲಿ ಸಣ್ಣ ಕಥೆ ಸಾಹಿತ್ಯ ಪ್ರಕಾರಕ್ಕೆ ಸೇರಿರ್ತಕ್ಕಂಥವನ್ನು ನಾವಲ್ಲಿ ಕಾಣ್ತೀವಿ. ಇಷ್ಟು ಅಂಶಗಳನ್ನು ನೀವು ತಿಳ್ಕೊಳ್ಳಿ. ಈಗ ಈ ಸಣ್ಣ ಕಥೆ ಅಂತಕ್ಕಂಥದ್ದು ತಗೊಂಡಾಗ ಆ ಸಣ್ಣ ಕಥೆಯಲ್ಲಿ ಯಾವ್ಯಾವ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಇವರು ರಚನೆ ಮಾಡ್ತಾ ಹೋಗ್ತಾರೆ ಇರ್ತಕ್ಕಂಥ ಅಂಶವನ್ನು ನಾವು ಕಾಣಬೇಕು. ಇಲ್ಲಿ ಯಾವ ವಸ್ತುಗಳನ್ನು ಆಧಾರವಿಟ್ಕೊಂಡು ಸಣ್ಣ ಕಥೆಗಳನ್ನು ಬರೀತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿನ ಜನರ ಬದುಕು ಬವಣೆಗಳನ್ನು, ಕ್ರೌರ್ಯ ಶಾಂತಿಗಳ ಪರಿಣಾಮಗಳನ್ನು, ಸಂಸ್ಕೃತಿ, ನೆಲ ಜಲ, ಭಾಷೆ, ಅಭಿಮಾನ, ಧರ್ಮ ಸಹಿಷ್ಣುತೆ, ಪ್ರೀತಿ, ನಂಬಿಕೆಗಳು, ಈ ಮಾನವೀಯ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಸಣ್ಣ ಕಥೆಯನ್ನು ಬರೀತಕ್ಕಂಥವನ್ನು ನಾವು ಕಾಣ್ತೀವಿ. ಇವುಗಳಿಂದ ಸಮಾಜದಲ್ಲಿ ಒಂದು ಸಹಬಾಳ್ವೆ, ಸಹಕಾರ, ಆದರ್ಶಗಳನ್ನು ಪಾಲಿಸೋದಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಈ ಸಣ್ಣ ಕಥೆಗಳ ಪ್ರಕಾರ ಈ ಒಂದು ಸಮಾಜಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡ್ತಕ್ಕಂಥವನ್ನು ನಮ್ಮ ಕಥೆಗಳಲ್ಲಿ ಕಾಣ್ತಾ ಹೋಗ್ತಕ್ಕಂಥವನ್ನು ನಾವು ಕಾಣ್ತೀವಿ. ಇಲ್ಲಿ ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಸಂದರ್ಭ ಏನಪ್ಪ ಅಂತ ಹೇಳಿದ್ರೆ, ಗೊರ್ರು ರಾಮಸ್ವಾಮಿ ಅಯ್ಯಂಗಾರ್ ಒಂದು ದಿನ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಅದೇ ಬಸ್ನಲ್ಲಿ ಮೌಲ್ವಿ ಅಂತಕ್ಕಂಥ ಇಸ್ಲಾಂ ಧರ್ಮದ ಗುರು ಆಗಿರ್ತಕ್ಕಂಥ ಆತನೂ ಕೂಡ ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಅನಿಸುತ್ತೆ, ಯಾರೋ ಒಳ್ಳೆ ವ್ಯಕ್ತಿ, ಮಹಾನುಭಾವ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಇದಾನಲ್ಲ, ಅವನು ಯಾರು ಏನು ಅವ್ರ ಬಗ್ಗೆ ತಿಳಿಬೇಕು ಅಂತ ಹೇಳಿ ಅವ್ರ ಕೈಯಲ್ಲಿ ಒಂದು ಪುಸ್ತಕವೂ ಕೂಡ ಇರುತ್ತೆ. ಆಗ ತಿಳಿಬೇಕು ಅಂತೇಳಿ ಅವರಿಬ್ಬರ ಸಂಭಾಷಣೆಯನ್ನು ನೀವು ಹೇಗೆ ಏನು ಅಂತಕ್ಕಂಥದ್ದನ್ನು ಅವರ ಬಗ್ಗೆ, ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಮತ್ತು ಇವರು ಅವ್ರನ್ನ ಅವರಿಂದ ಹೊರತಂದಂಥ ಅಂಶಗಳು ಏನು ಅಂತಕ್ಕಂಥದ್ದನ್ನು ನಾವು ಈ ಭಾಗದಲ್ಲಿ ಕಾಣ್ತಾ ಹೋಗ್ಬೋದು. ನೋಡಿ, ನಾನು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮುಸಲ್ಮಾನ ಹತ್ತಿದ. ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಬಸ್ನಲ್ಲಿ ಹೋಗ್ತಾ ಇದ್ದಂಥ ಬಸ್ಸಿನಲ್ಲೇ ಇವರು ಮುಸಲ್ಮಾನ ವ್ಯಕ್ತಿ ಕೂಡ ಹತ್ಕೊಂಡಿದ್ದಾನೆ. ವಯಸ್ಸು ಸುಮಾರು 50, 55ರಿಂದ 58 ಇರಬಹುದು. ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ, 50ರಿಂದ 58 ವರ್ಷ ವಯಸ್ಸಾಗಿರ್ಬೋದು ಆ ವ್ಯಕ್ತಿ. ಅಜಾನುಭಾವವಾಗಿ ಪುಷ್ಟವಾಗಿ ಬೆಳೆದಿದ್ದ ಎತ್ತರದ ಕೆಂಪನೆಯ ಆಳು. ಅಜಾನುಭಾವ ಅಂತ ಹೇಳಿದ್ರೆ ದೇಹದ ಆರತೆ ವಿಶಾಲವಾಗಿರ್ತಕ್ಕಂಥ ದೇಹವನ್ನು ಹೊಂದಿರ್ತಕ್ಕಂಥ ದೊಡ್ಡ ಆಳು, ಎತ್ತರವಾಗಿ ಬೆಳೆದಿದ್ದಾನೆ, ಕೆಂಪಗಿದ್ದಾನೆ ನೋಡೋದಕ್ಕೆ. ಮುಖ ಸಹ ಒಳ್ಳೆ ಕಡೆ ಇತ್ತು, ಮುಖದಲ್ಲಿಯೂ ಕೂಡ ಕಳೆತ್ತು, ಹಂಗೆ ಎದ್ದು ಕಾಣ್ತಾ ಇದೆ. ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು, ಕಣ್ಣಿನ ದೃಷ್ಟಿಯೂ ಕೂಡ ತೀಕ್ಷ್ಣವಾಗಿದೆ. ಗಡ್ಡ ಸಂಪೂರ್ಣವಾಗಿ ಬೆಳ್ಳಗಾಗಿ ಶುದ್ಧಿ ಮಾಡಿದ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು. ಗಡ್ಡ ಬಿಟ್ಟಿದ್ದ, ಗಡ್ಡ ಎಲ್ಲ ಬಿಳಿ ಕೂದಲು ಶುಭ್ರವಾಗಿ ಹತ್ತಿಯನ್ನು ಎಲ್ಲ ತೆಗೆದು ನೋಡಿದಾಗ ಎಷ್ಟು ಸ್ವಚ್ಛತೆಯಿಂದ ಶುದ್ಧವಾಗಿ ಕಾಣ್ತಾ ಹತ್ತಿ ಆ ರೀತಿ ಗಡ್ಡ ಕಾಣ್ತಾ ಇದೆ, ತುಪ್ಪಳದಂತೆ ತೋರುತ್ತಿತ್ತು. ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಮಡಿ ಇಸ್ತ್ರಿ ಮಾಡಿದ ಬಿಳಿಯ ಶರಾಯಿ, ಇವುಗಳಿಂದ ಆತನನ್ನು ನೋಡುವವರಿಗೆ ಇವನೊಬ್ಬ ಮರ್ಯಾದಸ್ಥ, ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಹಣೆ ವಿಶಾಲವಾಗಿದೆ, ಮುಖದಲ್ಲಿ ಮುಖ ಗಾಂಭೀರ್ಯತೆಯಿಂದ ಕೂಡಿದೆ. ಅವನು ಹಾಕೊಂಡಿರ್ತಕ್ಕಂಥ ಬಟ್ಟೆಗಳು ಕೂಡ ಮಡಿಯಾಗಿದೆ, ಸ್ವಚ್ಛತೆಯಿಂದ ಕೂಡಿದೆ. ಹಾಗೆ ಐರನ್ ಮಾಡಿರ್ತಕ್ಕಂಥದ್ದು, ಇಸ್ತ್ರಿ ಮಾಡಿರ್ತಕ್ಕಂಥದ್ದು, ಬಿಳಿಯ ಕೋಟನ್ನು, ಸರಾಯಿ ಅಂತ ಹೇಳಿದ್ರೆ ಕೋಟನ್ನು ಹಾಕ್ಕೊಂಡಿದ್ದಾನೆ. ಯಾರಾದರೂ ನೋಡಿದ್ರು ಕೂಡ, ಆ ವ್ಯಕ್ತಿಯನ್ನು ನೋಡಿದ್ರು ಕೂಡ ಇವನೊಬ್ಬ ಮರ್ಯಾದಸ್ಥ, ಮಾನ ಮರ್ಯಾದೆಗೆ ಅರಿತಕ್ಕಂಥ ವ್ಯಕ್ತಿ, ಮರ್ಯಾದಸ್ಥ, ಸದ್ಗೃಹಸ್ಥ ಅಂತ ಹೇಳಿದ್ರೆ ಒಳ್ಳೆಯ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಅವನನ್ನು ಎಂಥವ್ರು ನೋಡಿದ್ರು ಕೂಡ ಅನಿಸ್ಬೇಕು, ಆ ರೀತಿ ಅವರು ಕಾಣ್ತಾ ಇದ್ದಾರೆ. ಸದ್ಗೃಹಸ್ಥ ಭಾವನೆ ಉಂಟಾಗುತ್ತಿತ್ತು. ಆತನನ್ನು ಯಾರು ನೋಡಿದರೂ ಇನ್ನೂ 5 ಗಳಿಗೆ ನಿಂತು ನೋಡೋಣ ಎಂಬಂತೆ ಅವನ ಆಕೃತಿ ಇದ್ದರೂ ನನ್ನನ್ನು ಮತ್ತಷ್ಟು ಹೆಚ್ಚಾಗಿ ಅವನ ಕಡೆಗೆ ಆಕರ್ಷಿಸಿದ್ದು ಆ ಗೃಹಸ್ಥನ ಕೈಯಲ್ಲಿದ್ದ ಒಂದು ದೊಡ್ಡ ಪುಸ್ತಕ. ಯಾರೇ ನೋಡಿದ್ರು ಕೂಡ, ಈಗ ಫಿಲಮ್ಮಿನ ಜೀವನ ಹೀರೋ ನೋಡಿದಾಗ ಹೀರೋ ಎಷ್ಟು ಚೆನ್ನಾಗಿದ್ದಾನಪ್ಪ ಅಂತೇಳಿ ನಾವು ಅವನನ್ನು ನೋಡ್ತಾನೇ ಇರ್ತೀವಿ, ಅವ್ನ ಕಣ್ಣು ಮರೆಯಾಗವರು ನೋಡ್ತಾ ಇರ್ತೀವಿ. ಅದೇ ರೀತಿ ಸುಂದರವಾಗಿರ್ತಕ್ಕಂಥ, ಉತ್ಕೃಷ್ಟವಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಅವನನ್ನು ಒಂದು 5 ನಿಮಿಷ ನೋಡಬೇಕಪ್ಪ ಅಂಥೇಳಿ ಅನಿಸ್ತಕ್ಕಂಥ ಮನೋಭಾವ ಪ್ರತಿಯೊಬ್ಬರಿಗೂ ಬರುತ್ತೆ. ನಮಗೆ ಅಷ್ಟೇ ಅಲ್ಲ, ಯಾರೇ ಅಂದರೂ ಕೂಡ ಅವರನ್ನು ನೋಡ್ತಾರೆ, ಬರ್ತಲ್ಲ. ಆ ರೀತಿಯ ರೂಪಲಾವಣ್ಯವನ್ನು, ತೇಜಸ್ಸನ್ನು ಅವರು ಹೊಂದಿದ್ದು. ಅದಕ್ಕೆ ಬದಲಾಗಿ ನನಗೆ ಯಾವುದು ಇನ್ನೂ ಹೆಚ್ಚು ಆಕರ್ಷಣೆ ಮಾಡಿದ್ದು ಅಂತ ಹೇಳಿದರೆ, ಅವರು ಕೈಯಲ್ಲಿ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ರು. ಆ ಪುಸ್ತಕ ನನ್ನನ್ನು ಅವ್ರನ್ನ ಆಕರ್ಷಣೆ ಮಾಡ್ತು. ಅವ್ರು ನೋಡ್ತಾನೇ ಇದ್ದೆ. ನೋಡಿ, ದೊಡ್ಡ ಪುಸ್ತಕ. ಆ ಪುಸ್ತಕವನ್ನು ನೋಡಿದ ಕೂಡಲೇ ಅದು ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. ಆ ಪುಸ್ತಕವನ್ನು ನೋಡಿದ ತಕ್ಷಣ ಅವರ ಕೈಯಲ್ಲಿ ಒಂದು ಪುಸ್ತಕವನ್ನು ಇಟ್ಕೊಂಡಿದ್ರು. ಅದು ಯಾವ ಪುಸ್ತಕ ಅಂತ ಹೇಳಿದ್ರೆ ಕುಮಾರವ್ಯಾಸನ ಭಾರತ, ಕುಮಾರವ್ಯಾಸ ಭಾರತ ಅಂತಕ್ಕಂಥ ಪುಸ್ತಕ. ಆ ಪುಸ್ತಕದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಕುಮಾರವ್ಯಾಸ ಬರೆದಿರ್ತಕ್ಕಂಥದ್ದು. ಕುಮಾರವ್ಯಾಸ ಅಂತಕ್ಕಂಥದ್ದು ಹೆಸರು ಬರೋದ್ರ ಬದಲಾಗಿ ಅವನಿಗೆ ಗದಗಿನ ವೀರನಾರಾಯಣ ಅಂತೇಳಿ ಹೆಸರಿತ್ತು. ಅವನು ವ್ಯಾಸರು ಬರೆದಿರ್ತಕ್ಕಂಥ ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಮಹಾಭಾರತವನ್ನು ಆದಿಕವಿ ಪಂಪನಾಗಿರ್ತಕ್ಕಂಥ ಪಂಪ ಕನ್ನಡದಲ್ಲಿ ಬರೀತಾರೆ. ಅನಂತರ ಬರೆದಂಥ ವ್ಯಕ್ತಿ ಅಂತ ಹೇಳಿದ್ರೆ ಕುಮಾರವ್ಯಾಸ ಕೇವಲ 18 ಪರ್ವಗಳನ್ನು ಬರೀತಾನೆ. 18 ಪರ್ವಗಳು ಪಂಡಿತರು, ಪಾಮರರು ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂಥವನ್ನು ಕಾಣ್ತೀವಿ.
ಹಾಗಾಗಿ ಆ ವೀರನಾರಾಯಣ ಅಂತಕ್ಕಂಥ ಹೆಸರು ಹೋಗಿ ಕುಮಾರವ್ಯಾಸ ಅಂತಕ್ಕಂಥ ಬರುತ್ತೆ. ಹಾಗಾಗಿ ಅವನು ಬಂದಿರತಕ್ಕಂಥ ಕುಮಾರವ್ಯಾಸ ಅಂತಕ್ಕಂಥ ಭಾರತವನ್ನೇ ಕರ್ನಾಟಕ ಕಥಾಮಂಜರಿ ಅಂತೇಳಿ ಕರೀತಾರೆ. ಇದು ಆ ಕುಮಾರವ್ಯಾಸ ಬಂದಿರತಕ್ಕಂಥ ಕುಮಾರವ್ಯಾಸ ಭಾರತ ಅಂತಕ್ಕಂಥದ್ದು ಇವರು ಓದಿದ್ರು. ಆ ಕೃತಿಯನ್ನು ಸಾಕಷ್ಟು ಸಾರಿ ಓದಿದ್ರು, ಅದರಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ತಿಳ್ಕೊಂಡಿದ್ರು. ಆ ಕೃತಿ ನೆನಪಲ್ಲಿದ್ದರಿಂದ ಆ ನೋಡ್ತಿದ್ದ ಹಾಗೆ ಅದೇ ಕೃತಿ ಅಂತೇಳಿ ಇವ್ರಿಗೆ ಅನಿಸ್ತು. ಕುಮಾರವ್ಯಾಸ ಭಾರತವಿರಬೇಕೆಂದು ನನಗೆ ಗೊತ್ತಾಯಿತು. 16ನೇ ಮುಸಲ್ಮಾನ ಮೌಲ್ಯಂತೆ ಕಾಣುತ್ತಿದ್ದ. ಆ ಮುಸಲ್ಮಾನ ಒಬ್ಬ ಮೌಲ್ವಿ ಧರ್ಮಗುರುವಿನಂತೆ ಕಾಣ್ತಾ ಇದ್ದ. ಇವನ ಕೈಯಲ್ಲಿ ಕುಮಾರವ್ಯಾಸ ಭಾರತವೇ? ಆಶ್ಚರ್ಯ ಆಯಿತು. ಈಗ ಇಸ್ಲಾಂ ಧರ್ಮದ ಗುರುಗಳು ಅವ್ರು ಎಲ್ಲೇ ಹೋದರೂ ಕೂಡ ನಿಂತಿರಲಿ ಕುಳಿತಿರಲಿ ಅವರ ಗ್ರಂಥವಾಗಿರ್ತಕ್ಕಂಥ ಏನು ಕುರಾನನ್ನೇ ಪಠನೆ ಮಾಡ್ತಾರೆ, ಕುರಾನನ್ನೇ ಆದರ್ಶ ದೈವ ಅಂತೇಳಿ ಇಟ್ಕೊಂಡಿರ್ತಾರೆ. ಕುರಾನ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ ಅಂತೇಳಿ ಅದನ್ನೇ ಅವರು ರಾಜ್ಯವಾಗಿ ನಂಬ್ತಾ, ಅದನ್ನೇ ಅಳವಡಿಸ್ಕೊಳ್ತಾ, ಅದನ್ನೇ ಬೇರೆಯವರಿಗೆ ಬೋಧಿಸ್ತಾ ಅವರ ಸಮಾಜವನ್ನು ತಿಂತಾ ಹೋಗ್ತಕ್ಕಂಥವನ್ನು ನಾವು ಕಾಣ್ತೀವಿ. ಆ ಇರ್ತಕ್ಕಂಥ ವ್ಯಕ್ತಿ ಅವನ ಕೈಯಲ್ಲಿ ನಮ್ಮ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಇದೆಯಲ್ಲ ಅಂತಕ್ಕಂಥದ್ದು ನಿಮಗೆ ಆಶ್ಚರ್ಯ ಆಯಿತು. ಅದು ಕುಮಾರವ್ಯಾಸ ಭಾರತವೇ ತಾನೆ ಎಂಬ ಕುತೂಹಲ ನನ್ನಲ್ಲಿ ಪೂರ್ತಿಯಾಗಿ ಉಂಟಾಗಿತ್ತು. ನಾನು ಬಗ್ಗಿ ಆ ಪುಸ್ತಕವನ್ನು ನೋಡಿದೆ. ಹೌದು, ನಿಜವಾಗಿಯೂ ಕುಮಾರವ್ಯಾಸ ಭಾರತವೇ. ನನಗೆ ಕುತೂಹಲ, ಇಲ್ಲ ಇಲ್ಲ ಬೇರೆದಾ ಅಂತೇಳಿ ನಾನು ಬಗ್ಗಿ ನೋಡ್ತಾ ಇದ್ದೀನಿ. ನೋಡಿದಂಥ ಸಂದರ್ಭದಲ್ಲಿ ಅದು ಕುಮಾರವ್ಯಾಸ ಭಾರತವೇ ಆಗಿತ್ತು. ನೋಡಿ, ಇಲ್ಲಿ ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಇಲ್ಲಿ ಪರಸ್ಪರ ಐಕ್ಯತೆ ಅಂತಕ್ಕಂಥದ್ದು ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಯಾವ ಉದಾಹರಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಧರ್ಮ ಸಮನ್ವಯತೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ನಾನಿನ್ನು ಚಿಕ್ಕವನವಾಗ. ಆಗ ನಮ್ಮ ಹಳ್ಳಿಗಳಲ್ಲಿ ನಾಟಕ ಮಾಡ್ತಾಯಿದ್ದೆ, ಯಕ್ಷಗಾನ ಮಾಡ್ತಾಯಿದ್ದೆ. ಯಕ್ಷಗಾನ ಅಂತ ಹೇಳಿದ್ರೆ ಜಾನಪದ ಕಲೆಗಳಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕಲೆ ಯಕ್ಷಗಾನ ಅಂತಕ್ಕಂಥದ್ದು. ಇದು ಯಾವ ಭಾಗದಲ್ಲಿ ನಾವು ಕಾಣ್ಬೋದು ಅಂತ ಹೇಳಿದ್ರೆ ಉಡುಪಿ, ಗೋಕರ್ಣ, ಮಂಗಳೂರು ಈ ಭಾಗದಲ್ಲಿ ಯಕ್ಷಗಾನ ಕಲೆ ಇರ್ತಕ್ಕಂಥದ್ದು ಜಾನಪದ ಕಲೆಯಲ್ಲಿ ಶ್ರೇಷ್ಠತೆಯನ್ನು ಪಡ್ಕೊಂಡಿರ್ತಕ್ಕಂಥವನ್ನು ನಾವು ಕಾಣ್ತೀವಿ. ಇಲ್ಲಿ ಡೋಲಾಟ ಆಗಿರ್ಬೋದು, ಕೋಲು ಕುಣಿತ ಆಗಿರ್ಬೋದು, ಈ ರೀತಿ ಕಂಸಾಳೆ ಆಗಿರ್ಬೋದು, ಹೀಗೆ ಈ ಭಾಗದಲ್ಲಿ ಹೇಗೆ ಹೆಸರುವಾಸಿ ಆಗಿದೆಯೋ ಅದೇ ರೀತಿ ಆ ಭಾಗದಲ್ಲಿ ಕೂಡ ಯಕ್ಷಗಾನ ಅಂತಕ್ಕಂಥದ್ದು ಒಂದು ಕಲೆ. ಅಲ್ಲಿ ಆ ಯಕ್ಷಗಾನದಲ್ಲಿ ಪಾತ್ರಧಾರಿಗಳು ಯಾವ್ಯಾವ ಪಾತ್ರಗಳು ಅವರ ಕಥೆಯನ್ನು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೋ ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಧಾರಿಗಳ ವೇಷಭೂಷಣಗಳನ್ನು ಹಾಕ್ಕೊಂಡು ಅವ್ರು ನಟನೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಅಲ್ಲಿ ಕೃಷ್ಣ ಪಾತ್ರವನ್ನು ಅತ್ಕೃಷ್ಟವಾಗಿ ಅಭಿನಯಿಸ್ತಾ ಇದ್ದ. ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು, ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ರುದ್ರಶ್ರೀಯರು ಸಹ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬಿಡುತ್ತಿದ್ದರು. ನೋಡಿ, ಅವನು ರಂಗಸ್ಥಳ ಅಂತ ಹೇಳಿದ್ರೆ ಆ ವೇದಿಕೆ, ಆ ಸ್ಟೇಜ್, ನಾಟಕ ಮಾಡ್ತಕ್ಕಂಥ ಸ್ಟೇಜ್ ಏನಿದೆಯೋ ಆ ಸ್ಟೇಜಿಗೆ ಬಂದರೆ ಸಾಕು, ಅವನು ಹಾಕೊಂಡಿರ್ತಕ್ಕಂಥ ವೇಷ ಇದೆಯಲ್ಲ, ಶ್ರೀಕೃಷ್ಣನ ವೇಷ ಇದೆಯಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ ಭೂಮಿಗೆ ಇಳಿದಿದ್ದಾನೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದ. ವಾಕ್ಶುದ್ಧಿನೂ ಅಷ್ಟೇ, ಅವನ ಮಾತುಗಳು ಉಚ್ಚಾರಣೆ ಕೂಡ ಅಷ್ಟೇ ಸ್ಪಷ್ಟವಾಗಿ ದೇವರೇ ಮಾತಾಡ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದ. ಈ ವೈದಿಕ ಮನೆತನದ ವೃದ್ಧಶ್ರೀಯರು ಅಂತ ಹೇಳಿದ್ರೆ ಅವರಿಗೆ ಆಚಾರ ವಿಚಾರಗಳ ಕಟ್ಟುಪಾಡುಗಳು, ವೈಮೈಲಿಕೆಗಳು, ಅಂಥ ವೃದ್ಧಶ್ರೀಯರು ಕೂಡ ಇವನು ಬಂದು ಆ ಒಂದು ಪಾತ್ರವನ್ನು ಅಭಿನಯ ಮಾಡುವಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಬಂದಿದ್ದಾನೆ ದೇವರೇ ಅಂತ ಹೇಳಿ ಆ ಮೈ ಮರೆತು ಆ ಭಗವಂತನನ್ನ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತೇಳಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ವಿ. ಅಷ್ಟರ ಮಟ್ಟಿಗೆ ಅವರ ಮನಸ್ಸನ್ನು ಸೂರ್ಯ ಎಳೆಯುವಂಥ ಮಟ್ಟಿಗೆ ಅವರ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದ, ಕೈ ಮುಗಿದು ಬಿಡುತ್ತಿದ್ದರು. ಅನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವನು ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ನಾವು ಕೈ ಮುಗಿದೇ ಇರುವುದು ತಲುಪುವುದು ಶ್ರೀಕೃಷ್ಣನಿಗೆ ಇವನು ಯಾರಾದರೇನು ಎನ್ನುತ್ತಿದ್ದರು. ನಾವು ಇವ್ರಿಗೇನು ಹುಚ್ಚಿಚ್ಚ, ಇವ್ರಿಗೆ ಶ್ರೀಕೃಷ್ಣ ಎಲ್ಲಿ ಬಂದಿದ್ದಾನೆ, ದೇವರಲ್ಲಿ ಬಂದವನೇ, ಪಾತ್ರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಬೇರೆ ಅಂಥೇಳಿ ನಾವು ಅವರನ್ನು ಕೇಳಿದ್ರೆ
ನೋಡಿ, ಕೃಷ್ಣ ಪರಮಾತ್ಮ ಎಲ್ಲಮ್ಮ ಬಂದಿದ್ದಾನೆ, ಆ ರೀತಿ ಮೈಮಾರ್ತ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಕಾಪಾಡಪ್ಪ ಅಂತೇಳಿ ಬೇಡ್ಕೊಳ್ತಾ ಇದ್ದೀರಲ್ಲ ಅಂತೇಳಿ ನಾವು ಅಂದು ಹೊಸಕೇರಿ ಇರ್ತಕ್ಕಂಥ ಹುಸೇನ್ ಸಾಬಿ, ಆ ಸಾಬಿ ಪಾತ್ರ ಮಾಡಿರ್ತಕ್ಕಂಥದ್ದು, ಅವನೇ ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತೇಳಿ ಕೇಳ್ಕೊಳ್ತಾ ಇದ್ದೀರಲ್ಲ ಅಂತೇಳಿ ನಾವು ಅಂದರೆ ಅವ್ರು ಹೇಳ್ತಾ ಇದ್ರು, ಹುಸೇನ್ ಸಾಬಿ ಪಾತ್ರ ಮಾಡಿರ್ತಕ್ಕಂಥವ್ನು ಯಾವನಾದರೂ ಆಗಲಿ ನಮ್ಮ ಒಂದು ಏನು ಕಾಪಾಡಪ್ಪ ಅಂತಕ್ಕಂಥ ಕೋರಿಕೆ ಅಂತಕ್ಕಂಥದ್ದು ಕೃಷ್ಣ ಪರಮಾತ್ಮನಿಗೆ ತಲುಪುತ್ತೆ, ಆ ಕೃಷ್ಣ ಪರಮಾತ್ಮನಿಗೆ ಮುಟ್ಟುತ್ತೆ. ಆ ಪಾತ್ರಧಾರಿ ಯಾರಾದ್ರೇನು ಅವನು ನಮಗೆ ಇವಾಗ ಕೃಷ್ಣ ಪರಮಾತ್ಮನ ರೂಪದಲ್ಲೇ ಬಂದಿದ್ದಾನೆ ಅಂತೇಳಿ ಅಂದ್ಕೊಳ್ತಾ ಇದ್ರು. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದು ಹೆಸರಾಗಿತ್ತು. ಕೊನೆಗೆ ಆ ಪಾತ್ರವನ್ನೇ ಯಥೇಚ್ಛವಾಗಿ ಮಾಡ್ತಾ ಹೋದ ಆ ಯಕ್ಷಗಾನದಲ್ಲಿ ಆ ಪಾತ್ರವನ್ನು. ಹಾಗಾಗಿ ಅವನಿಗೆ ಹುಸೇನ್ ಸಾಬಿ ಅಂತಕ್ಕಂಥದ್ದಲ್ಲಾಗಿ ಹುಸೇನ್ ಕೃಷ್ಣ ಅಂತಕ್ಕಂಥದ್ದು ಬಂದಿತ್ತು. ಈ ಅಂಶವನ್ನು ಧರ್ಮ ಸಮನ್ವಯತೆ ಬಗ್ಗೆ, ಐಕ್ಯತೆಯ ಬಗ್ಗೆ ಹೇಳಿದ್ದಾರೆ. ಇದು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಯಾವುದೇ ಜನಾಂಗದವರಾಗಿದೆ ನೋಡಿ, ಆ ಜನಾಂಗದವರು ನಮ್ಮ ಹಿಂದೂನಲ್ಲಿರ್ತಕ್ಕಂಥ ಒಂದು ಪಾತ್ರವನ್ನು ಮಾಡಿ ಜನರನ್ನ ಮನಸ್ಸನ್ನು ಸೂರೆಗೊಳ್ಳಬೇಕಾದ್ರೆ ಆ ಉಚ್ಚಾರಣೆ ಇದೆಯಲ್ಲ, ಅವ್ರಿಗೆ ಮುಸ್ಲಿಂ ಜನಾಂಗದವರು ಏನಿದಾರೋ ಅವ್ರಿಗೆ ಕನ್ನಡ ಅಷ್ಟು ಸುಲಭವಾಗಿ ಹೊರಡೋದಿಲ್ಲ. ಆ ನಾಲಿಗೆ ಹಿಡಿತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಿದ್ರೂ ಕೂಡ ಶುದ್ಧವಾಗಿ ಕನ್ನಡವನ್ನು ಕಲ್ತಿದ್ದ ಆ ಹಿಂದೂಗಳನ್ನು ಅಂಥ ವೈದಿಕ ವೃದ್ಧ ಶ್ರೀಯರನ್ನು ಕೂಡ ಅವನು ಮನಸೂರೆಗೊಂಡಿದ್ದ ಅಂತಂದರೆ ಎಷ್ಟು ಮಟ್ಟಿಗಿತ್ತು ಧರ್ಮ ಸಮನ್ವಯತೆ. ಎಲ್ಲಿ ನಮ್ಮದನ್ನೇ ಮಾಡಬೇಕು, ಇಸ್ಲಾಂ ಧರ್ಮದವರು ನಾವು, ಮುಸ್ಲಿಂ ಜನಾಂಗದವರು ನಮ್ಮದನ್ನೇ ಮಾಡಬೇಕು, ನಮ್ಮ ಕುರಾನನ್ನೇ ಮಾಡಬೇಕು, ನಮ್ಮ ಭಾಷೆಯಲ್ಲೇ ಉರ್ದು ಭಾಷೆಯಲ್ಲೇ ನಾಟಕಗಳನ್ನು ಮಾಡಬೇಕು ಅಂತಕ್ಕನ್ನೋದಲ್ಲ. ಯಾರು ಯಾವುದು ಬೇಕಾದರೂ ಮಾಡಬಹುದು, ಎಲ್ಲರಿಗೂ ಕೂಡ ಅವಕಾಶ ಇದೆ. ಅವರ ಧರ್ಮವನ್ನು ನಾವು, ಅವ್ರ ಭಾಷೆ, ಅವರ ಧರ್ಮವನ್ನು ನಾವು ಪ್ರೀತಿಸಬೇಕು, ಗೌರವಿಸಬೇಕು, ನಮ್ಮ ಭಾಷೆಯನ್ನು ಕೂಡ ಅವರು ಗೌರವಿಸಬೇಕು. ಹಾಗಿದ್ದರಿಂದಲೇ ಈ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸೋದರ ಸೋದರಿಯ ಸಂಬಂಧದಿಂದ ಐಕ್ಯತೆಯಿಂದ ನಾವು ವಾಸ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದನ್ನ ಇಲ್ಲಿ ಹೇಳ್ತಾರೆ. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ. ನಾನು ಸ್ವಲ್ಪ ದೂರದಲ್ಲಿ ಕೂತಿದ್ದೆ, ಈಗ ಸ್ವಲ್ಪ ಹತ್ತಿರಕ್ಕೆ ಹೋಗಿ ಆ ಪುಸ್ತಕವನ್ನು ನೋಡಿದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ, ಉದ್ಯೋಗ ಪರ್ವದ ಒಂದು ಭಾಗದಲ್ಲಿ ಬರ್ತಕ್ಕಂಥದ್ದು. ನನಗೆ ಇದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅವಾಂಛನೀಯವಾದ ಬಾಂಧವ್ಯ ಉಂಟಾಯಿತು. ನನಗೆ ನೋಡ್ತಿದ್ದಾಗೆ ಅವರಲ್ಲಿ ಅವ್ರ ಜೊತೆ ನನಗೆ ಅವಾಂಛನೀಯ ಅಂತ ಹೇಳಿದ್ರೆ ಮಾತಲ್ಲಿ ವರ್ಣಿಸಲು ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಬಾಂಧವ್ಯ ಸಂಬಂಧ ಅವರಲ್ಲಿ ನನಗೆ ಉಂಟಾಯಿತು. ಅವರು ನನ್ನ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ಕೋರುತ್ತಿದ್ದರು. ಸಾಕಷ್ಟು ಜನ ಬಸ್ಸಿನಲ್ಲಿ ಕೂತಿದ್ದಾರೆ, ಬೇರೆ ಪ್ರಯಾಣಿಕರು ಕೂಡ. ಅವರೆಲ್ಲರಿಗಿಂತ ಹೆಚ್ಚು ಪ್ರಿಯವಾಗಿರ್ತಕ್ಕಂಥ, ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನನಗೆ ಅನ್ನಿಸ್ತು. ನಾನು ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥದ್ದು ನಾನು ಇನ್ನೂ ಕೂಡ ನೋಡಿಲ್ಲ. ಹಾಗಿದ್ರೂ ಕೂಡ ಅವ್ರನ್ನ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲಗಳಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ನೋಡಿ, ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜಾತಿಯವರೇ, ಹಿಂದೂಗಳು ಕಂಡ್ರೆ ಮುಸ್ಲಿಮರಾಗೋದಿಲ್ಲ, ಮುಸ್ಲಿಂ ಕಂಡ್ರೆ ಹಿಂದೂಗಳಿಗಾಗೋದಿಲ್ಲ. ಭಾಷೆ ಆಗಿರ್ಬೋದು, ಕನ್ನಡ, ತಮಿಳು, ತೆಲುಗು, ಈ ರೀತಿ ಭಾಷೆಗಳಾಗಿರ್ಬೋದು, ಪ್ರಾಂತ್ಯಗಳಾಗಿರ್ಬೋದು, ಗಡಿಗಳ ಹೋರಾಟಗಳಾಗಿರ್ಬೋದು. ಈ ಗೊಂದಲದಲ್ಲಿ ನಾವೆಲ್ಲರೂ ಕೂಡ ಆ ಗೊಂದಲ, ಭಾಷೆ, ಜಾತಿ, ಪ್ರಾಂತ್ಯ ಅಂತಕ್ಕಂಥದ್ದು ನಮ್ಮನ್ನು ಆವರಿಸ್ಕೊಂಡಿದೆ. ಆ ಮುಸುಕಿನಲ್ಲಿ ನಾವೆಲ್ಲರೂ ಕೂಡ ಅಂಧಕಾರರಾಗಿದ್ದೀವಿ. ಅಂಧಕಾರ ಮೀನ್ಸ್ ಏನು ಕಾಣದೇ ಇರ್ತಕ್ಕಂಥದ್ದು. ಇದೇ ನಮ್ಮ ಪ್ರಪಂಚ, ಇದೇ ನಮ್ಮ ಭಾಷೆನೇ ದೊಡ್ಡದು, ನಮ್ಮ ಗಡಿಯೇ ದೊಡ್ಡದು, ನಮ್ಮ ಧರ್ಮವೇ ದೊಡ್ಡದು, ಈ ರೀತಿ ನಮ್ಮ ಜಾತಿಯ ಮೇಲೂ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಆ ಜಾತಿ, ಭಾಷೆ ಅಂತಕ್ಕಂಥ ವಿಷಬೀಜಗಳನ್ನ ಬಿತ್ತ ಪ್ರಚೋದನೆ ಮಾಡ್ತಾ ಬೇರೆಯವ್ರನ್ನ ವಿರೋಧಿಸ್ತಾ ಹೋಗ್ತಕ್ಕಂಥವನ್ನು ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ, ಅಂಥ ಕತ್ತಲಿನ ವಾತಾವರಣದಲ್ಲಿ, ಮುಸುಕಾಗಿರ್ತಕ್ಕಂಥ ಅಂಧಕಾರದ ಕತ್ತಲೆಯ ವಾತಾವರಣದಲ್ಲಿ ಒಂದು ಮಿಂಚು ಬೆಳೆದಾಗ ಇಡೀ ಎಲ್ಲವೂ ಕೂಡ ಕಾಣ್ತದಲ್ಲ, ಆ ರೀತಿ ಕಂಡು ನನಗೆ. ಹೇಗಾದರೂ ಮಾಡಿ ಅದನ್ನು ಮಾತನಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಸರಿ, ವ್ಯಕ್ತಿ ಯಾರು, ಇವ್ರ ಬಗ್ಗೆ ತಿಳಿಬೇಕು ಅಂತಕ್ಕಂಥ ಕುತೂಹಲ ನಮಗೆ ಓಡ್ಕೊಳ್ತು. ಹಾಗಾಗಿ ಹೆಚ್ಚು ವಿಷಯವನ್ನು ಅವರಿಂದ ಪಡಿಬೇಕು ಅಂತೇಳಿ, ನೀವು ಯಾರು ಅಂತೇಳಿ ಕೇಳಿದೆ. ನೋಡಿ, ಅವ್ರು
ಕೇಳ್ತಾ ಇದ್ದಾರೆ, ನಿಮಗೆ ಕನ್ನಡ ಬರುತ್ತದೆಯೇ, ಕನ್ನಡ ಬರುತ್ತಾ ನಿಮಗೆ ಅಂತೇಳಿ ಕೇಳಿದೆ. ಆತ ಹೌದು ಹೌದು ಕನ್ನಡ ಬರುತ್ತೆ, ನಾನು ಕನ್ನಡ ಕಲಿತದ್ದು 3ನೇ ತರಗತಿಯವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಿನ್ನೆ ನನಗೆ ನಿವೃತ್ತಿ ಆಯಿತು ಎಂದರು. ನಾನು ಕನ್ನಡ ಹೆಚ್ಚು ತರಗತಿಯನ್ನು ಓದಿಲ್ಲ, ಹೆಚ್ಚಿನ ತರಗತಿಯವರೆಗೆ ಓದಿಲ್ಲ, ಬರೀ ಕೇವಲ 3ನೇ ತರಗತಿಯವರೆಗೆ ಮಾತ್ರ ನಾನು ಓದಿದ್ದೀನಿ. ಆದರೆ ಅದರಿಂದಲೇ ನಾನು 30 ವರ್ಷ ಸೇವೆಯನ್ನು ಕೂಡ ಮಾಡಿದ್ದೀನಿ. ನನಗೆ ನಿನ್ನೆ ತಾನೇ ನಿವೃತ್ತಿ ಆಯಿತು ಎಂದರು. ನಾನು ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ. ಏನು ಕೆಲಸ ಮಾಡ್ತಾ ಇದ್ರಿ? ನಿವೃತ್ತಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಪಾಯಿಂಟ್, ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಯಾವ ಉದ್ಯೋಗದಲ್ಲಿ ನೀವು ಸೇವೆಯನ್ನು ಮಾಡ್ತಾ ಇದ್ರಿ, ನಿವೃತ್ತಿ ಆದ್ರಿ ಎಂದು ಕೇಳಿದೆ. ಆತ ಪ್ರೈಮರಿ ಶಾಲೆಯ ಉಪಾಧ್ಯಾಯ ವೃತ್ತಿಯಿಂದ ಎಂದರು. ನಾನು ಪ್ರೈಮರಿ ಶಾಲೆಯಲ್ಲಿ ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತಿಯನ್ನು ಆದೆ. ಪ್ರೈಮರಿ ಶಾಲೆ ಅಂದರೆ 1ರಿಂದ 4ನೇ ತರಗತಿಯ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಉಪಾಧ್ಯಾಯರೇ ಅಂತಾರೋ ಆ ವೃತ್ತಿಯನ್ನು ಮಾಡಿ ನಾನು ನಿನ್ನೆ ತಾನೇ ನಿವೃತ್ತಿಯನ್ನು ಪಡ್ಕೊಂಡೆ ಅಂತೇಳಿ ಹೇಳ್ತಾರೆ. ಕನ್ನಡದ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯರಾಗಿಯೋ ಇವ್ರಿಗೆ ಪ್ರಶ್ನೆ ಉಟ್ಕೊಳ್ತು. ಓದಿರೋದು 3ನೇ ತರಗತಿಯವರೆಗೆ ಅಂತ ಹೇಳ್ತಾರೆ, ಅದರಲ್ಲೇ 30 ವರ್ಷದವರೆಗೆ ನಾನು ನಿಭಾಯಿಸಿಬಿಟ್ಟು ನಿವೃತ್ತಿಯನ್ನು ಪಡ್ಕೊಂಡೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಯಾವ ಭಾಷೆಯ ಉಪಾಧ್ಯಾಯರಾಗಿದ್ರಿ, ಯಾವ ಭಾಷೆಯನ್ನು ಬೋಧಿಸ್ತಕ್ಕಂಥ ಉಪಾಧ್ಯಾಯರಾಗಿದ್ರಿ? ಕನ್ನಡ ಉಪಾಧ್ಯಾಯರಾಗಿದ್ದೀರಾ? ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಕ್ಕಂಥ ಉಪಾಧ್ಯಾಯರಾಗಿದ್ದೀರಾ? ಇಲ್ಲ ನಿಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಉರ್ದು ಭಾಷೆಯ ಉಪಾಧ್ಯಾಯರಾಗಿದ್ದೀರಾ? ಅದಕ್ಕೆ ಅವರು ಹೇಳ್ತಾರೆ, ಕನ್ನಡ ಉಪಾಧ್ಯಾಯರಾಗಿ ನಾನು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಹಾಗಾದರೆ ನಿಮಗೆ ಉರ್ದು ಅಂತಕ್ಕಂಥದ್ದು ಬರೋದಿಲ್ವಾ? ಉರ್ದು ಭಾಷೆ ಬರೋದಿಲ್ವಾ? ಸಾಹೇಬು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು. ಆ ಒಂದು ಗಡ್ಡವನ್ನು ನೀವಿಕೊಳ್ತಾ ಕೈಯಲ್ಲಿ ನಂಬಿಕೊಳ್ತಾ ಅವರು ಹೀಗೆ ಹೇಳಿದರು, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ನಾನು ಕಲಿತಿದ್ದು ಉರ್ದು ಭಾಷೆಯಾಗಿದ್ದು ಕೂಡ ನಾನು ಬೇರೆಯವ್ರಿಗೆ ಕಲಿಸಿರ್ತಕ್ಕಂಥ ಭಾಷೆ ಯಾವುದು ಅಂತ ಹೇಳಿದ್ರೆ ಕನ್ನಡ ಭಾಷೆ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿಯಾಗಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುವರೋ ಎಂಬ ಕಾತುರ. ಈಗ ತಾನೇ ಅವರು ಪ್ರಾರಂಭ ಮಾಡಿದ್ದಾರೆ, ಏನು ವೃತ್ತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು. ಈಗ ಮುಂದಿನ ಸ್ಟಾಪಲ್ಲಿ ಏನಾದರೂ ಅವರು ಇದು ಬಂದು ಇಳಿಯುವಂಥ ಸ್ಥಳ ಬಂತು ಅಂತ ಹೇಳಿದ್ರೆ ಎಲ್ಲಿ ಇಳಿದು ಹೋಗ್ಬಿಡ್ತಾರೋ, ಅವ್ರ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳೋದು ಸಾಧ್ಯ ಆಗೋದಿಲ್ವಲ್ಲ ಅಂತಕ್ಕಂಥ ಕಾತುರ. ಹೇಳಿ ಎಂದು ಆತರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಹಾಗಾಗಿ ನಾನೇನು ಮಾಡ್ತಾ ಇದ್ದೆ, ಒಂದೇ ಸಮಯ ಅವ್ರಿಗೆ ಸಮಯ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ಎಲ್ಲ ಪೂರ್ಣವಾಗಿ ಅವರಿಂದ ಕೇಳಬೇಕು, ತಿಳ್ಕೊಳ್ಬೇಕು, ಇವ್ರು ಎಂಥವ್ರು ಅಂತೇಳಿ ನನಗೆ ಗೊತ್ತಾಗಬೇಕು ಅಂತೇಳಿ ಕಾತುರದಿಂದ ಹೇಳಿ ಅಂತೇಳಿ ನಾನು ಏನು ಮಾಡ್ತಾ ಇದ್ದೆ, ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ದೆ. ಹಾಗೆ ಅಂದಾಗ ಅವರಿಗೆ ನಮ್ಮ ಮಾತಿಗೆ ಸ್ಪಂದಿಸಿ ಅವರು ಕೂಡ ಉತ್ತರವನ್ನು ಕೊಡ್ತಾ ಹೋದರು. ಏನು ಉತ್ತರವನ್ನು ಕೊಟ್ಟರು ಅಂತಕ್ಕಂಥ